9 ಲೈನ್ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಗದುಗಿನ ಡಂಬಲದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭರ್ಜರಿ ಪ್ರಚಾರದ ವೇಳೆ ಬಿಜೆಪಿ ಅಭಿವೃದ್ಧಿ ಕಾರ್ಯಗಳ ಕುರಿತಾಗಿ ಗುಣಗಾನ. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಹಿಗ್ಗಾಮುಗ್ಗಾ ಜಾಡಿಸಿದ ಮಾಜಿ ಸಿಎಂ. ನೇಹಾ ಹತ್ಯೆ ಪ್ರಕರಣದ ವಿಚಾರಣೆ ತೀವ್ರಗೊಳಿಸಿದ ಸಿಐಡಿ ಅಧಿಕಾರಿಗಳು. ಹಲವರ ವಿಚಾರಣೆ ನಡೆಸಿದ ಅಧಿಕಾರಿಗಳಿಂದ ಮಹತ್ವದ ಮಾಹಿತಿ ಕಲೆ. ನೇಹಾ ತಂದೆಯ ಕಾರು ಚಾಲಕ ಅಕೌಂಟೆಂಟ್ಸ್ರನ್ನು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆ. ಧಾರವಾಡದಲ್ಲಿ ಸುರ್ಜೇವಾಲಾ ವಿರುದ್ಧ ತೀವ್ರ ಹರಿಹಾಯ್ದ ಪ್ರಹ್ಲಾದ್ ಜೋಶಿ. ವಸೂಲಿಗಾಗಿ ಕಾಂಗ್ರೆಸ್ನವರು ಕರ್ನಾಟಕಕ್ಕೆ ಬರ್ತಾರೆಂದು ಜೋಶಿ ವ್ಯಂಗ್ಯ. ಕಾಂಗ್ರೆಸ್ನ ಡಿಎನ್ಎನಲ್ಲಿಯೇ ದ್ವಿಮುಖ ನೀತಿ ಇದೆ ಎಂದು ಹರಿಹಾಯ್ದ ಜೋಶಿ. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಗದಗ ಜಿಲ್ಲೆಯ ಡಂಬಲದಲ್ಲಿ ವಿಶೇಷ ಸಭೆ ನಡೆಸುವುದರ ಮೂಲಕ ಪ್ರಚಾರ ಕಾರ್ಯ ಕೈಗೊಂಡರು. ಅದಕ್ಕೂ ಮೊದಲು ತೋಟದಾರ್ಯ ಮಠಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಬಸವರಾಜ ಬೊಮ್ಮಾಯಿ ನಂತರ ಡಂಬಲ್ ಬಸ್ ನಿಲ್ದಾಣದ ಹತ್ತಿರವಿರುವ ಸರ್ಕಲ್ನಲ್ಲಿನ ಶ್ರೀಗಳ ಮೂರ್ತಿಗೆ ಹಾರ ಹಾಕಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಶಿವಕುಮಾರ್ ಗೌಡ ಪಾಟೀಲ್ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಯಾದರು. ಇವರ ಜೊತೆಯಲ್ಲಿ ಇನ್ನೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಗೆ ಸೇರ್ಪಡೆಯಾದರು. ಅನಿಷ್ಟ ದರಿದ್ರವಾಗಿರುವಂತಹ ಸರ್ಕಾರವನ್ನ ಕಿತ್ತೊಗಿಬೇಕು. ನಾನು ಒಂದು ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಬಹಳ ಜನ ಇವತ್ತು ನಂಬಲಿಕ್ಕಿಲ್ಲ. ಬಹಳ ಜನ ನಾನು ಹೇಳೋದನ್ನ ನಂಬಲಿಕ್ಕಿಲ್ಲ. ಅದಕ್ಕೆ ಒಂದು ನಿಮಿಷ ಈ ಸಂದರ್ಭದಲ್ಲಿ ಕಳಕಪ್ಪ ಬಂಡಿ, ಶಿವಕುಮಾರ್ ಗೌಡ ಪಾಟೀಲ್, ಕರಬಸಪ್ಪ ಹಂಚಿನಾಳ್, ರವಿಕುಮಾರ್ ಕರಿಗಾರ್ ಸೇರಿ ಇನ್ನೂ ಅನೇಕ ಬಿಜೆಪಿ ಕಾರ್ಯಕರ್ತರು, ಮಹಿಳೆಯರು ಭಾಗವಹಿಸಿದ್ರು. 9 ಲೈವ್ ನ್ಯೂಸ್ ಗದಗ. ನೇಹಾ ಹಿರೇಮಠ ಹತ್ಯೆಯನ್ನು ಖಂಡಿಸಿ ಮಠಾಧೀಶರು, ವಿವಿಧ ಸಂಘಟನೆಗಳು, ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸಲ್ಲಿಕೆಗೂ ಮುನ್ನ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ ಪ್ರತಿಭಟನಾಕಾರರು ಘಟನೆ ಕುರಿತಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಜರ್ಲಿ ಹಿರೇಮಠ ಸೊರಬ ಕಾನುಕೇರಿ ಮಠದ ಘನಬಸವ ಅಮರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಮಧ್ಯ ಕರ್ನಾಟಕ ಅಧ್ಯಕ್ಷ ಸಿಪಿ ಈರೀಶಗೌಡ ಮಾತನಾಡಿ, ಪ್ರಸ್ತುತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆಯ ಜವಾಬ್ದಾರಿಯ ಕಾನೂನು ತರಬೇಕಿದೆ. ಹತ್ಯೆ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಯಾವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆಯೋ ಆವತ್ತಿನಿಂದ ಈ ದೇಶದ್ರೋಹಿಗಳಿಗೆ ನಾವೇ ಹಾಸಿಗೆ ಹಾಕಿಬಿಟ್ಟಂಗಾಗಿದೆ. ಈ ದೇಶದ್ರೋಹದ ಕೆಲಸ ಈ ವೇಳೆ ಹಿಂದೂ ಜಾಗರಣಾ ವೇದಿಕೆಯ ಜಿಲ್ಲಾ ಸಂಚಾಲಕ ದೇವರಾಜ್, ಪ್ರಮುಖರಾದ ಸಿಪಿ ಈರೀಶಗೌಡ, ನಾಗರಾಜ ಗುತ್ತಿ, ಪಾಣಿ ರಾಜಪ್ಪ, ಸುಧಾಕರ್ ಭಾವೆ, ಪ್ರಸನ್ನ ಶೇಟ್, ಚಾನಕಪ್ಪ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಸಂದೀಪ್ ಯುವೆಲ್, 9 ಲೈವ್ ನ್ಯೂಸ್, ಸೊರಬ. ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ನವರಿಗೇನೇ ಈಗ ನಂಬಿಕೆ ಹೋಗಿದೆ. ಇಂಟೆಲಿಜೆನ್ಸಿ ರಿಪೋರ್ಟ್ ಕೂಡ ಕಾಂಗ್ರೆಸ್ಗೆ ಪೂರಕವಾಗಿಲ್ಲ ಎಂದು ಹೇಳಿದೆ. ಹೀಗಾಗಿ ಹತಾಶರಾದ ಕಾಂಗ್ರೆಸ್ನವರು ಚೊಂಬು ಹಿಡಿದುಕೊಂಡು ಕೇಂದ್ರ ಸರ್ಕಾರದ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಆರೋಪಿಸಿದರು. ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ನಂಬಿಕೊಂಡು ಚುನಾವಣೆಗೆ ಹೊರಟಿತ್ತು. ಆದರೆ ಎಲ್ಲ ವರದಿಗಳು ಅವರ ವಿರುದ್ಧ ಬಂದಿವೆ. ಹೀಗಾಗಿ ಈಗ ಸುಳ್ಳು ಆರೋಪಗಳ ಮೂಲಕ ಜನರ ಗಮನ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಗ್ಯಾರಂಟಿಗಳಿಂದಾಗಿಯೇ ಇಂದು ಸರ್ಕಾರ ದಿವಾಳಿಯಾಗಿದೆ. ಗ್ಯಾರಂಟಿಯಲ್ಲಿ ರೈತರಿಗೆ ಏನು ಕೊಟ್ಟಿದ್ದಾರೆ? ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾರೆ. ಜನರು ಜಾಣರಿದ್ದಾರೆ, ಎಲ್ಲವನ್ನೂ ನೋಡ್ತಿದ್ದಾರೆ. ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಕೈಗೆ ಅದೇ ಚಂಬು ಕೊಡ್ತಾರೆ ಎಂದು ವ್ಯಂಗ್ಯವಾಡಿದರು. ರಾಜ್ಯ ಸರ್ಕಾರ 135 ಸೀಟ್ ಬರಬೇಕಾಯ್ತು ಅಂದ್ರೆ ಸಾಕಷ್ಟು ಗ್ಯಾರಂಟಿಗಳು, ಅದರಲ್ಲಿ 5 ಗ್ಯಾರಂಟಿ ಎಷ್ಟು ವೈಭವೀಕರಣ ಮಾಡಿದ್ರು ಅವರು. ಎಲೆಕ್ಷನ್ ಎಜೆಂಡಾನೇ ಅದು ಇಟ್ಕೊಂಡ್ರು ಅವರು. ಜನ ಅದಕ್ಕೆ ಮನ್ನಣೆನು ಕೊಡ್ತು. ಆದ್ರೆ ತಮ್ಮ ಎದುರು ನಾ ಒಂದ್ ಮಾತು ಕೇಳಕ್ ಬಯಸ್ತೀನಿ ಕಾಂಗ್ರೆಸ್ ಮುಖಂಡರುಗಳಿಗೆ. ಈ ಸುಳ್ಳು ಭರವಸೆ ಇವೆಲ್ಲ ಕೊಟ್ಟು ನೀವೇನು ಅಧಿಕಾರನಲ್ಲಿ ಬಂದಿರಿ. ಈಗ ಆಲ್ಮೋಸ್ಟ್ ಆಲ್ 11 ತಿಂಗಳಾಗಿದೆ. ಇವತ್ತು ಪೇಪರ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಸುಳ್ಳು ಕೊಡ್ತಾ ಇದ್ದೀರಾ. ಒಂದನೇದು
ಅನ್ನ ಭಾಗ್ಯ ಇವತ್ತು ನೋಡಿ ಪೇಪರ್ ಅಡ್ವರ್ಟೈಸ್ಮೆಂಟ್ 10 kg ಅಕ್ಕಿ ಕೊಡ್ತಾ ಇದೀವಿ ಅಂತ ಕೊಟ್ಟಿದಾರ. ಎಲ್ಲರಿಗಿಂತ ದೊಡ್ಡ ಸುಳ್ಳಿದು 5 kg ಕೇಂದ್ರ ಸರ್ಕಾರ ಮೋದಿಯವರು ಕೊಡ್ತಾವ್ರೆ. ಇವ್ರು 5 kg ಬಹಳ ಜಂಬ ಕಚ್ಕೊಂಡು ಹೇಳಿದ್ರು. ಇವರು ನಮ್ಮ ರಾಜ್ಯದ ಜನ ಹಸುವೆ ಮುಕ್ತ ಆಗ್ಬೇಕು. ಅಲ್ಲದೆ ನರೇಂದ್ರ ಮೋದಿಯವರ ಫೇಸ್ ವ್ಯಾಲ್ಯೂ ಇದೆ, ಇದು ದೊಡ್ಡ ರೆವಲ್ಯೂಷನ್ಗೆ ಕಾರಣವಾಗುತ್ತದೆ ಎಂದು ಇದೇ ವೇಳೆ ತಿಳಿಸಿದರು. ಬಂಡೆಪ್ಪ ಕಾಶಂಪುರ್ ಮಾಜಿ ಸಚಿವರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಗುರುರಾಜ್ ಹುಣಸಿಮರದ್ ಸೇರಿದಂತೆ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ಸುದ್ದಿ ಮುಂದುವರಿಯುತ್ತದೆ, ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಥ್ವೇ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132ರಲ್ಲಿ ವೀಕ್ಷಿಸಬಹುದು. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. 7 ಸ್ವರವು ಸೇರಿ 7 ಬಣ್ಣ ಸೇರಿ 7 ಗಂಟೆಯೊಳಗೆ ಹಾಲು ಸಿಹಿಯುವಾಯಿತು. ನಮ್ಮ ಡೈರಿಯ ಸಮೃದ್ಧ ಹಾಲು 7 ಗಂಟೆಗಳಲ್ಲಿ 300ಕ್ಕೂ ಹೆಚ್ಚು ಸ್ವಾದಿಷ್ಟ ಸಿಹಿಯಾಗಿ ನಿಮ್ಮ ಮುಂದೆ. ಇಂಡಿಯಾ ಸ್ವೀಟ್ ಹೌಸ್, ಟ್ರೆಡಿಷನಲಿ ಕ್ರಾಫ್ಟೆಡ್ ಆರ್ಗ್ಯಾನಿಕ್ ಡೆಲಿಕೇಸಿಸ್. ಮೊಟ್ಟ ಮೊದಲ ಬಾರಿಗೆ ನಿಮ್ಮ 9 ಲೈವ್ ವಾಹಿನಿಯಲ್ಲಿ ವಿಭಿನ್ನ ಕಾರ್ಯಕ್ರಮಗಳ ಅನಾವರಣ. ರುಚಿ ಶುಚಿ ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ನಾವು ನಿಮಗೆ ಒದಗಿಸುತ್ತಿದ್ದೇವೆ ಅದ್ಭುತ ವೇದಿಕೆ. ಹೊಸ ಹೊಸ ಅಡುಗೆ ಮಾಡುವ ಹವ್ಯಾಸ ಹೊಂದಿದ ಮಹಿಳೆಯರಿಗಾಗಿ ಇಲ್ಲಿದೆ ರುಚಿ ಶುಚಿ ಕಾರ್ಯಕ್ರಮ. ಆಸಕ್ತ ಮಹಿಳೆಯರು ಕೂಡಲೇ ಸಂಪರ್ಕಿಸಿ. ಮೊಬೈಲ್ ನಂಬರ್ 8277833999. ಹಲೋ, ಹಾಯ್, ನಮಸ್ಕಾರ. 9 ಲೈವ್ನಿಂದ ಡಾಕ್ಟರ್ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಲ್ಲಿರುವ ಗಾಯಕಿಯರಿಗೆ ಒಂದು ಸಂತಸದ ಸುದ್ದಿ. 9 ಲೈವ್ನಲ್ಲಿ ಹೊಸದಾಗಿ ಬರ್ತಾ ಇದೆ ಕಾರ್ಯಕ್ರಮ ನಮ್ಮ ದಿಗ್ಗಜರು. ತೆರೆ ಹಿಂದೆ ಇರುವಂಥ ಗಾಯಕಿಯರನ್ನ ತೆರೆ ಮೇಲೆ ತರುವಂಥ ಕಾರ್ಯಕ್ರಮ 9 ಲೈವ್ ಮಾಡ್ತಾ ಇದೆ. ನಿಮ್ಮಲ್ಲಿ ಯಾರಾದರೂ ಸಂಗೀತವನ್ನು ಅಂದರೆ ಹಾಡುಗಾರರು ಇದ್ದರೆ ನಮ್ಮ ಚಾನಲ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹೆಸರುಗಳನ್ನ ನೋಂದಾಯಿಸಿ. ನಮ್ಮ ದಿಗ್ಗಜರು ಕಾರ್ಯಕ್ರಮ. ಎಲ್ಲರಿಗೂ ಸ್ವಾಗತ. ನಿಮ್ಮ ಒಡವೆಯನ್ನ ಬೇರೆ ಕಡೆ ಅಡ ಇಟ್ಟು ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆಯಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಕೊರೋನಾ ಕಷ್ಟದಲ್ಲಿ ನೊಂದವರ ಕೈ ಹಿಡಿದಿದ್ದು ಶ್ರೀ ಸ್ಟಾರ್ ಗೋಲ್ಡ್. ಅದೇ ಬಡ್ಡಿ ಖುಷಿಯಾಗಿ ಕಟ್ಟಿ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ಕಷ್ಟನೂ ನೀಗುತ್ತೆ, ಬಂಗಾರನೂ ಉಳಿಯುತ್ತೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ, ಅದೇ ಬಡ್ಡಿನ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ಬ್ರೇಕ್ನ ನಂತರ 9 ಲೈವ್ ನ್ಯೂಸ್ಗೆ ಸ್ವಾಗತ. ಇದೇ ಜೂನ್ 8 ಮತ್ತು 9ರಂದು 2 ದಿನಗಳ ಔಷಧಿ ಸಸ್ಯಗಳ ಕಾರ್ಯಾಗಾರವನ್ನು ಹುಬ್ಬಳ್ಳಿ ನಗರದ ಬಿಬಿಬಿ ಕ್ಯಾಂಪಸ್ನಲ್ಲಿರುವ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಬಯೋಟೆಕ್ನಾಲಜಿಸ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕುಪ್ಪತಗುಡ್ಡದ ಶ್ರೀ ನಂದಿವೇರಿ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಹೇಳಿದರು. ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಪ್ಪತಗುಡ್ಡ ಶ್ರೀ ನಂದಿವೇರಿ ಸಂಸ್ಥಾನ ಮಠ, ಕರ್ನಾಟಕ ರಾಜ್ಯ ಔಷಧೀಯ ಸಸ್ಯಗಳ ಪ್ರಾಧಿಕಾರ, ಗದಗ ಮತ್ತು ಧಾರವಾಡ ಜಿಲ್ಲೆಯ ಆಯುಷ್ ಇಲಾಖೆ ಸೇರಿದಂತೆ ಇತರರ ಸಹಭಾಗಿತ್ವದಲ್ಲಿ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಔಷಧೀಯ ಸಸ್ಯಗಳ ಜೀವ ವೈವಿಧ್ಯತೆ ಸಂಸ್ಕರಣೆ, ಔಷಧೀಯ ಸಸ್ಯಗಳ ಕೃಷಿ ಮಾಡುವ ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಸೃಷ್ಟಿಸುವ ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಜೊತೆಗೆ ಕಾರ್ಯಾಗಾರದ ಕುರಿತಾಗಿರುವ ಅನೇಕ ಮಾಹಿತಿಯನ್ನು ಹಂಚಿಕೊಂಡರು. ಕಪ್ಪತಗುಡ್ಡದಲ್ಲಿರುವಂತಹ ಔಷಧೀಯ ಸಸ್ಯಗಳು, ಸುಗಂಧ ದ್ರವ್ಯ ಸಸ್ಯಗಳು, ಕಾಡು ಹಣ್ಣಿನ ಸಸ್ಯಗಳು ಮತ್ತು ಅಡವಿ ಸಸ್ಯಗಳನ್ನು ಜಗತ್ತಿಗೆ ಪರಿಚಯ ಮಾಡುವ ದೃಷ್ಟಿಯಿಂದ ಜೂನ್ 8 ಮತ್ತು 9ನೇ ತಾರೀಕು ನಾವು ಔಷಧಿ ಸಸ್ಯಗಳ ಪರಿಚಯ, ಔಷಧಿ ಸಸ್ಯಗಳ ಪ್ರದರ್ಶನ, ಔಷಧೀಯ ಸಸ್ಯಗಳ ಪ್ರಾತ್ಯಕ್ಷಿಕೆ ಮತ್ತು ಅವುಗಳ ಸಂಬೋಧನೆ, ಸಂರಕ್ಷಣೆ, ಸಂವರ್ಧನೆ ಮತ್ತು ಸಂಶೋಧನೆಗೆ ಅಗತ್ಯವಾದಂಥ ಒಂದು ಪೂರಕ ವಾತಾವರಣವನ್ನು ವಿಶೇಷವಾಗಿ ಜನಗಳಲ್ಲಿ ಜಾಗೃತಿಯನ್ನು ಉಂಟು ಮಾಡುವ ಕಾರಣದಿಂದಾಗಿ ಇಂಥದ್ದೊಂದು ಕಾರ್ಯಕ್ರಮವನ್ನು 2 ದಿವಸಗಳ ಔಷಧಿ ಸಸ್ಯಗಳ ಕಾರ್ಯಾಗಾರವನ್ನು
ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯದ ಬಯೋಟೆಕ್ನಾಲಜಿಸ್ ಸಭಾಂಗಣದಲ್ಲಿ ನಾವು ಕಪ್ಪತ್ತಗುಡ್ಡದ ನಂದಿವೇರಿ ಸಂಸ್ಥಾನ ಮಠದ ಆಶ್ರಯದಲ್ಲಿ ಅದನ್ನು ಸಂಘಟಿಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಬಾಲಚಂದ್ರ ಜಾಬಶೆಟ್ಟಿ, ಡಾಕ್ಟರ್ ಚರಂತಯ್ಯ ಹಿರೇಮಠ್, ಪ್ರೊಫೆಸರ್ ರವೀಂದ್ರ ಕರಡಿ, ಡಾಕ್ಟರ್ BD ಹುದ್ದಾರ್, ಡಾಕ್ಟರ್ BS ಮಾಳವಾಡ ಮುಂತಾದವರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ. ಹುಬ್ಬಳ್ಳಿ BVB ಕ್ಯಾಂಪಸ್ನಲ್ಲಿ ನಡೆದ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣದಲ್ಲೀಗ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿವೆ. ಇನ್ನು ಈ ಪ್ರಕರಣವನ್ನು CIDಗೆ ವಹಿಸಿದ ನಂತರ ನಗರದಲ್ಲೇ ಬೀಡು ಬಿಟ್ಟಿರುವ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನು ಹಲವರ ವಿಚಾರಣೆಯ ನಂತರದಲ್ಲಿ ಈಗ CID ಅಧಿಕಾರಿಗಳು ಇಂದು ಬೆಳಿಗ್ಗೆ ನಿರಂಜನ್ ಹಿರೇಮಠ್ ಅವರ ಮನೆಗೂ ಕೂಡ ಆಗಮಿಸಿದ್ರು. ನೇಹಾ ಪೋಷಕರಾದ ನಿರಂಜನ್ ಹಿರೇಮಠ್ ಮತ್ತು ಗೀತಾ ಹಿರೇಮಠ್ ಅವರಿಂದ ಅಧಿಕಾರಿಗಳು ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆಂದು ಹೇಳಲಾಗ್ತಿದೆ. ಮಾಹಿತಿಯೊಂದರ ಪ್ರಕಾರ CID ADGP BK ಸಿಂಗ್ ಮತ್ತು CID SP ವೆಂಕಟೇಶ್ ನೇತೃತ್ವದಲ್ಲಿ ತನಿಖೆ ನಡೆಯಲಾಗುತ್ತಿದ್ದು, ಸದ್ಯ ನಿರಂಜನ್ ಕಾರು ಚಾಲಕ ಮತ್ತು ಅಕೌಂಟೆಂಟರನ್ನು ವಿಚಾರಣೆಗಾಗಿ CID ಅಧಿಕಾರಿಗಳು ಕರೆದೊಯ್ದಿದ್ದಾರೆಂದು ಹೇಳಲಾಗ್ತಿದೆ. ಕಾರು ಚಾಲಕ ಮಹಾಂತೇಶ್ ಮೆಣಸಿನಕಾಯಿ, ಅಕೌಂಟೆಂಟ್ ಬಶೀರ್ ಅಹಮದ್ರನ್ನು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದ್ದು ಸಾಕಷ್ಟು ಕುತೂಹಲವನ್ನುಂಟು ಮಾಡಿದೆ. 9 ಲೈವ್ ನ್ಯೂಸ್ ಹುಬ್ಬಳ್ಳಿ. ನೇಹಾಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆ ನಡೆಸುತ್ತಿರುವ CID ಅಧಿಕಾರಿಗಳು ನಮ್ಮ ಮನೆಗೆ ಆಗಮಿಸಿ ಘಟನೆ ಕುರಿತ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ. ಅಲ್ಲದೆ ನಮ್ಮಿಂದಲೂ ಕೆಲ ಮಾಹಿತಿ ಕೇಳಿದ್ದಾರೆ. ಜೊತೆಗೆ ತನಿಖೆಗೆ ಸಹಕಾರ ನೀಡುವಂತೆ ಕೇಳಿದ್ದಾರೆ ಎಂದು ಮೃತ ನೇಹಾಳ ತಂದೆ ನಿರಂಜನ್ ಹಿರೇಮಠ್ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, CID ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಿಸಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ತನಿಖಾ ಹಂತದಲ್ಲಿರುವಾಗ ಈ ಬಗ್ಗೆ ಹೆಚ್ಚಿನ ವಿವರಣೆ ಕೊಡಲು ಆಗುವುದಿಲ್ಲ. ತನಿಖೆ ಪೂರ್ಣಗೊಂಡ ಬಳಿಕ ನಾನೇ ಪೂರ್ಣ ಮಾಹಿತಿ ನೀಡುವೆ ಎಂದು ಅವರು ಹೇಳಿದರು. ಇದೇ ವೇಳೆ ಪ್ರತಿದಿನ ಹೇಳಿಕೆ ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯಿಸಿ ಅವರು, ನಾನು ಆ ರೀತಿಯ ಹೇಳಿಕೆ ಕೊಟ್ಟಿಲ್ಲ. ಅಂದು ಇದ್ದ ನಿಲುವೇ ಇವತ್ತೂ ಇದೆ. ಕೆಲವೊಂದು ಅನುಮಾನಾಸ್ಪದ ಸನ್ನಿವೇಶ ಕಂಡು ಬಂದಿದೆ. ನೇಹಾಳ ಶಿವಗಣಾರಾಧನೆಯ 5ನೇ ದಿನದಂದು ಸಂತಾಪದ ನೆಪದಲ್ಲಿ ಒಬ್ಬರು ಮನೆಯೊಳಗೆ ಬಂದು ವಿಡಿಯೋ ಮಾಡಿಕೊಂಡು ಹೋಗಿದ್ದಾರೆ. ಕೊಲೆ ಮಾಡುವ ಮುನ್ನ ಆರೋಪಿ ಬಿಡ್ನಾಳ ಬಸವನಗರದಲ್ಲಿ ಅನುಮಾನಾಸ್ಪದವಾಗಿ ಅಡ್ಡಾಡಿದ್ದನೆಂದು ತಿಳಿದು ಬಂದಿದೆ ಎಂದರು. ಆ ಒಂದು ಆರೋಪಿನ ಕರ್ಕೊಂಡು ಅವ್ರಿಗೆ ಏನು ಬೇಕಾಗಿತ್ತು ಎಲ್ಲ ಮಾಹಿತಿಯನ್ನು ತಲೆ ಹಾಕಿ ಮೊದಲೇ ಪ್ರಪ್ರಥಮವಾಗಿ ಫೈಲ್ ತಗೊಂಡ್ವಿ. ಅದರ ನಂತರ ಕೆಲವೊಂದು ಮಾಹಿತಿಗಳನ್ನು ಹೇಳಿದ್ವಿ. ಅದ್ರ ಜೊತೆಗೆ ನಮಗೂ ಕೂಡ ಅನೇಕ ಮಾಹಿತಿಯನ್ನು ಕೂಡ ಕೊಡ್ಲಿಕ್ಕೆ ಕೇಳಿದ್ವಿ. ನಮಗೆ ಸಹಕಾರವನ್ನು ಕೇಳಿದ್ರು. ಮತ್ತು ಎಲ್ಲ ಆ್ಯಂಗಲ್ದಲ್ಲಿ ನಾವು ಕಂಪ್ಲೀಟ್ಲಿ ತನಿಖೆ ಮಾಡ್ತಾ ಇದ್ದೇವೆ. ನಿಮ್ಮ ಕುಟುಂಬದ ಸಹಕಾರ ಬೇಕು ಅನ್ನೋ ಮಾತು ADGP ಸಾಹೇಬರು ಮತ್ತು ಇನ್ವೆಸ್ಟಿಗೇಷನ್ ಆಫೀಸರು ವೆಂಕಟೇಶ್ ಸಾಹೇಬರು ಕೂಡ ಬಂದಿದ್ದರು. ಅದ್ರ ಜೊತೆಗೆ ಇದು ಅವ್ರು ಕೂಡ ಲೀಗಲ್ ಅವರು ಕೂಡ ಅಡ್ವೈಸರ್ ಬಂದಿದ್ದರು, ಆಫೀಸರ್ ಕೂಡ ಬಂದಿದ್ದರು. ಅವರೆಲ್ಲ ಕೆಲವೊಂದು ಮಾಹಿತಿಗಳನ್ನು ಸಹಕಾರವನ್ನು ಕೇಳಿದರು. ಇನ್ನು ಅನಾಮಧೇಯ ವ್ಯಕ್ತಿಗಳು ನಮ್ಮ ಮನೆ ಸುತ್ತಮುತ್ತ ಓಡಾಡುತ್ತಿದ್ದಾರೆ. ಇವತ್ತು ಕೆಲ ವ್ಯಕ್ತಿಗಳು ಯಾವುದೋ ಸಂಚು ಹಾಕಿದ್ದಾರೆ ಎಂದು ಅನುಮಾನ ಬಂದಿದೆ. ಕುಟುಂಬಕ್ಕೆ ಭದ್ರತೆ ಕೊಡುವುದಾಗಿ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಭದ್ರತೆ ಕೂಡ ಒದಗಿಸಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಸೂಲಿಗೆ ಬಂದಿದ್ರು. ಇಲ್ಲಿಂದ ತಗೊಂಡು ಹೋಗಿ ಬೇರೆ ಕಡೆ ಕೊಡ್ತಾರೆ. ಸದ್ಯ ಅವರಿಗೆ ಕರ್ನಾಟಕ ಒಂದೇ ATM ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಧಾರವಾಡದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದವರು, ರಾಜ್ಯಕ್ಕೆ ಸುರ್ಜೇವಾಲಾ ಬಂದು ಹೋದ ವಿಚಾರವಾಗಿ ಮಾತನಾಡಿ ಅವರು ನಮ್ಮ DNA ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಆದರೆ ಇವರ ತುಷ್ಟೀಕರಣ ನೀತಿಯಿಂದಾಗಿ ನೇಹಾಗೆ ನ್ಯಾಯ ಕೊಡಿಸಲು ವಿಫಲರಾದರು. ನೇಹಾ ವಿಷಯದಲ್ಲಿ ಜನರೇ ನಿಂತು ಹೋರಾಟ ಮಾಡಿದ್ರು. ಆಗ ನೇಹಾ ಹಿರೇಮಠ್ ಪರ ಇವರು ಹೊರಗೆ ಬಂದರು. ಇದು ಕಾಂಗ್ರೆಸ್ನ ದ್ವಿಮುಖ ನೀತಿಯ DNA. ದೇಶದಲ್ಲಿ ಸರ್ಕಾರ ರಚಿಸಲು 272 ಸ್ಥಾನ ಬೇಕು. ಇವರು ಸ್ಪರ್ಧಿಸಿದ್ದು 230 ಸ್ಥಾನ. ಇವರು ಚೊಂಬು ಹಿಡಿದು ನಿಂತಿದ್ದಾರೆ. ಮೋದಿ ಬರೋ ಮೊದಲು ಕಾಂಗ್ರೆಸ್ಸಿಗರು ಚೊಂಬು ಹಿಡಿದು ಹೋಗುತ್ತಿದ್ದರು. ಮೋದಿ ಬಂದ ಮೇಲೆ ಅದನ್ನು ನಿಲ್ಲಿಸಿದ್ದಾರೆ ಎಂದು ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಸುರ್ಜೇವಾಲಾ ಅವರು ನಮ್ಮ DNA ಬಗ್ಗೆ ಪ್ರಶ್ನೆ ಮಾಡ್ಯಾರ. ಕಾಂಗ್ರೆಸ್ಸಿನ DNA ತುಷ್ಟೀಕರಣದ ಪರಿಣಾಮವಾಗಿ ಇವತ್ತು ನೇಹಾಗ ನ್ಯಾಯವನ್ನು ಕೊಡಿಸ್ಬೇಕು ಅನ್ನುವಂಥದ್ರಲ್ಲಿ ಅವರು ವಿಫಲರಾದ್ರು. ಯಾವಾಗ ಜನ ನಿಂತು ಹೋರಾಟ ಮಾಡಿದ್ರು ನೇಹಾ ಹಿರೇಮಠ್
ಅವಾಗ ಹೊರಗೆ ಬಂದರು. ಇದೇ ಹೋರಾಟ ಅಲ್ಲಿ ದಲಿತ ವ್ಯಕ್ತಿನ ಮಾಡಿದಲ್ಲಿ ಈ ಸಿಂಪತಿ ಇಲ್ಲ, ಯಾಕಂದ್ರೆ ಅಲ್ಲಿ ಹೋರಾಟ ಆಗಿಲ್ಲ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಧಾರವಾಡ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.